ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಫುಡೀಸ್ ಗ್ಯಾಂಗ್. ಸೊ ಸುಮಾರು ದಿವಸ ಆದಮೇಲೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಲಾಂಗ್ ಬ್ರೇಕ್ ಆದಮೇಲೆ ಸ್ಟಾರ್ಟ್ ಮಾಡಿರುವಂಥ ಫಸ್ಟ್ ವೀಡಿಯೋ ನಮಗೆ 2025 ಸೊ ಮತ್ತೆ ನೆಕ್ಸ್ಟ್ ಯಾವುದು ಬ್ರೇಕ್ ಇಲ್ದಿರ ನಮ್ಮ ಚಾನೆಲ್ನ ಬೆಳೆಸ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಈ ಸಲ ನಾರ್ಮಲಾಗಿ ವೀಡಿಯೋಸ್ ಮಾಡಿದರೆ ಈ ಸತಿ ಏನಾರ ಚಾಲೆಂಜ್ ಆಗಿ ಹೋಟೆಲ್ ರಿವ್ಯೂಸ್ ಮಾಡಿಕೊಂಡು ಫಾಸ್ಟ್ ವ್ಲಾಗ್ಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಕ್ರಿಯೇಟಿವಿಟಿ ಮಾಡ್ಕೊಂಡು. ಸೊ ಹಂಗೆ ಸ್ವಲ್ಪ ಪ್ಲ್ಯಾನ್ಸ್ ಕೂಡ ಬರುತ್ತೆ. ಸೊ ಸ್ವಲ್ಪ ಪ್ಲ್ಯಾನ್ಸ್ ಡಿಫ್ರೆನ್ಸ್ ಆಗಿದೆ, ನೋಡೋಣ. ಬಟ್ ರಿಲೇಟೆಡ್ ಟು ಫುಡ್ಡಾಗಿ ಇಟ್ಕೊಳ್ಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಸೊ ಇವತ್ತು ನಾವು ಬಂದಿರೋದು ಫಸ್ಟ್ ಈ ವರ್ಷದ ಫಸ್ಟ್ ಹೋಟ್ಲಿಗೆ. ಸೊ ದೇಸಿ ಮಸಾಲ ಅಂತ ಹೇಳ್ಬಿಟ್ಟು ಇದಿರೋದು ಬ್ರೂಕ್ಫೀಲ್ಡಲ್ಲಿ, ಬ್ರೂಕ್ಫೀಲ್ಡ್ ಬ್ರ್ಯಾಂಡ್ಸ್ ಅಂತ ಕುಂತಲ್ಲಿ ಇದೆ. ಸೊ ಅನ್ಲಿಮಿಟೆಡ್ ಬುಫೆಟ್ಟು. ಸೊ ವೀಕೆಂಡ್ಸಲ್ಲಿ 399 ಇರುತ್ತೆ. ಸೊ ನಾರ್ಮಲಲ್ಲಿ 250 ಅಷ್ಟೇ. ಸೊ ಇವತ್ತು ನಾವು ವೆಜ್ ಬಫೆಟ್ನ ಟ್ರೈ ಮಾಡೋಕ್ಕೆ ನಾವು ದೇಸಿ ಮಸಾಲ ತೆಗೆದಿರೋದು. ಗೆಟ್ ಇಂಟು ವಿಡಿಯೋ. ಫಸ್ಟ್ ನಮ್ದು ಸ್ಟಾರ್ಟರ್ಸ್ ತೊಗೊಂಡಿದ್ವಿ. ಸೈಡಿಶ್ ಸೈಡ್ಸ್. ಸೊ ಫಸ್ಟ್ ಇಲ್ಲಿ ಕರ್ಡ್ ರೈಸ್ ಇದೆ, ಟೇಸ್ಟ್ ಮಾಡಿ. ಕರ್ಡ್ ರೈಸ್ ಚಾಲೆಂಜ್ ಆಗಿತ್ತು, ಬಾಹುಬಲಿ ಹಾಕಿದ್ವಿ. ಅದು ಯಾರು ನೋಡಿದ್ರು. ನೆಕ್ಸ್ಟ್ ಇದು ಗ್ರೀನ್ ಸ್ಯಾಲೆಡ್ ಇದೆ, ಟ್ರೈ ಮಾಡಿ. ಎಲ್ಲ ಮಿಕ್ಸ್ ವೆಜಿಟೇಬಲ್ ಎಲ್ಲ ಕೂಲಾಗ ಹೈಜೆನಿಕ್ ಮೇಂಟೈನ್ ಮಾಡಿದ್ದಾರೆ. ಟೇಸ್ಟ್ ಅಷ್ಟೇ ಕರೆಕ್ಟಾಗಿದೆ. ನೆಕ್ಸ್ಟ್ ಸ್ಪೋರ್ಟ್ಸು. ನಾರ್ಮಲ್ ಅದೇ ರಿವ್ಯೂ ಮಾಡ್ತೀನಿ. ಸೊ ನನಗೆ ಇದು ಬಿಟ್ ಡಿಫ್ರೆಂಟ್ ಅಂತ. ರ್ಯಾಡಿಶ್ ಪಿಕ್ಕಲ್ ಅಂತ. ಸೊ ಡಿಫ್ರೆಂಟ್ ಟ್ರೈ ಮಾಡಿ. ಸೊ ನೆಕ್ಸ್ಟು ಕುಕುಂಬರ್ ಇದೆ, ನೆಕ್ಸ್ಟು ಪಾಪಡು. ಸೊ ಇದು ಮುಗಿಸಿ ನೆಕ್ಸ್ಟ್ ಮತ್ತೆ ಸ್ಟಾರ್ಟರ್ಸಲ್ಲಿ ಸಿಗ್ತೀವಿ. ಸ್ಟಾರ್ಟರ್ಸು ಲೈಟಾಗಿ ಒಂದು ರೈಸ್ ತೊಗೊಂಡಿದ್ದೀವಿ. ಸೊ ಒಂದು 4 ಸ್ಟಾರ್ಟರ್ಸ್ ತೊಗೊಂಡಿದ್ದೀವಿ. ಸೊ ಫಸ್ಟಿಗೆ ಗೋಬಿ ಟ್ರೈ ಮಾಡೋಣ. ಅಲ್ಟಿಮೇಟ್ ಆಗಿದೆ. ಬೇಬಿ ಕಾರ್ನ್ ಮಂಚೂರಿಯನ್ ಇದೆ ಸೇಮು. ಬಂದಾಗ ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಫ್ಲೇವರ್ ಎಲ್ಲ ಚೆನ್ನಾಗಿದೆ, ಗಾರ್ಲಿಕ್ ಫ್ಲೇವರ್ ಎಲ್ಲ. ಸೊ ನೆಕ್ಸ್ಟ್ ಮಿಕ್ಸ್ ವೆಜ್ಜು. ಡೀಸೆಂಟ್ ಫ್ಲೇವರ್. ಮಿಕ್ಸ್ ವೆಜಿಟೇಬಲ್ ಫ್ಲೇವರ್ ಎಲ್ಲ ಫುಲ್ ಕರೆಕ್ಟಾಗಿ ಇದಾಗಿದೆ, ಫ್ರೈ ಆಗಿದೆ. ಇದು ಪೊಟೆಟೊ ಸ್ಟಾರ್ಟರ್ಸ್ ಕೊಟ್ಟಿದ್ದಾರೆ. ಪೊಟೆಟೊ ಫ್ರೈ ಅಂತೆ. ಪೊಟೆಟೊ ಸೂಡು. ನೋಡ್ಬೋದು ಇದರಲ್ಲಿ ಫುಲ್ಲಾಗಿ ಫ್ರೈ ಆಗಿದೆ, ಫುಲ್ಲಾಗಿ ಬೆಂದಿದೆ. ಸೊ ಒಂದೊಂದು ಹೋಟೆಲಲ್ಲಿ ಬೇಯ್ದೇ ಇರೋದೆಲ್ಲ ಇದಾಗ್ತಾರೆ, ಹೋಟೆಲೆಲ್ಲ ಕ್ಲೀನ್ ಹಾಕಿದೆ. ಸೊ ನೆಕ್ಸ್ಟ್ ಪನ್ನೀರು. ಬೇರೆ ರೋಸ್ಟ್ ಆಗಿದೆ, ಬಟ್ ಒಳಗಿನ ಅಷ್ಟೊಂದು ಬೆಂದಿಲ್ಲ. ಸೊ ನಿಮ್ಗೆ ಇಷ್ಟ ಇದೆ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟು ವೆಜ್ ಬಿರಿಯಾನಿ. ಸೇಮ್ ಒಳ್ಳೆ ಪಲಾವ್ ಮಾಡೋ ಥರನೇ ಮಾಡಿದ್ದಾರೆ, ಬಟ್ ತವಾ ಬಿರಿಯಾನಿ ಅಂತ ನೇಮ್ ತವಾ ಬಿರಿಯಾನಿ. ಸೊ ನೆಕ್ಸ್ಟ್ ಕೊರಿಯನ್ ಫ್ರೈಡ್ ರೈಸು. ಆನಿಯನ್ ಸ್ಪ್ರಿಂಗ್ಸು, ಆನಿಯನ್ನು ರೈಸಲ್ಲಿ ಫುಲ್ ಚಾಪ್ ಮಾಡಿಲ್ಲ, ಕ್ಲೀನ್ ಹಾಕಿದ್ದಾರೆ ಇದು. ಬಟ್ ಇದಕ್ಕಿಂತ ಇದೆ ಚೆನ್ನಾಗಿದೆ, ಎರಡು ಚೆನ್ನಾಗಿದೆ.
ಸಾಸ್ ಕೊಟ್ಟಿದ್ದಾರೆ, ಗಾರ್ಲಿಕ್ ಸಾಸ್ ಅಂತ ಟ್ರೈ ಮಾಡೋ ಸಾಸ್ ಇದೆ. ಸಾಸು ಗಾರ್ಲಿಕ್ ಇದೆ, ಚೆನ್ನಾಗಿ ಫ್ಲೇವರ್ ಇದೆ. ನಾನು ಟ್ರೈ ಮಾಡಿದ್ದೆ, ನಾನು ರಿವ್ಯೂ ಮಾಡ್ತೀನಿ. ಓಕೆ, ಟೇಸ್ಟ್ ಮಾಡಿ ಆಯಿತು, ರಿವ್ಯೂ ಮಾಡಿ ಆಯಿತು. ಸ್ವಲ್ಪ ನೂಡಲ್ಸ್ ಜೊತೆ ಸ್ವಲ್ಪ ಚಾಲೆಂಜ್ ಕೂಡ ಮಾಡಿದೆ. ಸೊ ನೂಡಲ್ಸ್ ಚಾಲೆಂಜ್ ಮಾಡಬೇಕಂದ್ರೆ ಸೊ ಟೈಮರ್ ಸ್ಟಾರ್ಟ್ ಆಗಿದೆ ಈಗ. ತಿನ್ಬೇಡ ಅಂತ ಕೇಳಿದ್ರೆ ಕೆಲಸ ಮಾಡ್ದ. ಸೊ ಸ್ಟಾರ್ಟ್ ಮಾಡ್ತಾ ನಾನು ಏನು ಮಾಡಿದೆ. ಸೊ ಇನ್ನೊಂದು ಚಾಲೆಂಜ್ ಮಾಡಬೇಕಂತ ನಾನು ಪಾವ್ ಬಜ್ಜಿ ಟ್ರೈ ಮಾಡೋಕ್ಕೆ ಮತ್ತು ಚಾಲೆಂಜ್ ಮಾಡೋಕ್ಕೆ. ಸೊ ಸುಮ್ಮನೆ ಲೈಟಾಗಿ ಟ್ರೈ ಮಾಡೋಣ, ಆಮೇಲೆ ಬೇಕಾದ್ರೆ ಚಾಲೆಂಜ್. ಸೊ ಸಾಫ್ಟ್ ಆಗಿದೆ, ಮತ್ತು ಇದು ಲೈಟ್ ವಾಟರ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ. ಪಾವ್ ಭಾಜಿ ರೆಡಿ ಇದೆ. ಸೊ ಸ್ಟಾರ್ಟ್ ಆಗ್ತದೆ. 3, 2, 1 ಕಟ್. ಇಲ್ಲೋ ಸ್ಟಾರ್ಟ್ ಆಗಿ ನಾನು ಹೇಳ್ಬೇಕು. ಓಕೆ, 3, 2, 1. ಸೊ ನೆಕ್ಸ್ಟ್ ಲಾಸ್ಟು ಅವನಿಗೆ ಲಾಸ್ಟ್ ಸ್ವಲ್ಪ ಸ್ವೀಟ್ ತಿಂತಾನೆ, ಬಟ್ ನಾನು ಸ್ವೀಟ್ ತಿನ್ನಲ್ಲ. ಸೊ ನನಗೆ ಏನಿಲ್ಲ ಅಷ್ಟು ಡಯಟ್ ಅಲ್ಲ, ಸ್ವೀಟ್ ಆಗಲ್ಲ. ನೆಕ್ಸ್ಟ್ ಪನ್ನೀರ್ ಗ್ರೇವಿ ಜೊತೆ ನಾನೇ ತುಂಬ ಸೂಪರ್ ಆಗಿದೆ ಪನ್ನೀರ್ ಮಾತ್ರ. ಕಮ್ಮಿ ಫುಲ್ಲಾಗಿ ಬೆಂದಿದೆ, ಫ್ಲೇವರ್ ಅಷ್ಟೇ ರೋಡ್ ಬರ್ಲಿಂಗ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಅದು ಬರೋ ಚಾಲೆಂಜ್ ಮಾಡಾದ್ಮೇಲೆ ಯಾಕಂದ್ರೆ ತುಂಬ ಲಾಂಗ್ ಗ್ಯಾಪ್ ಆಯ್ತಲ್ಲ, ಜಾಸ್ತಿ ಫುಡ್ಡು ಸೇರ್ತಾರೆ ಅವ್ರಿಗೆ. ಅದು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಟ್ರೈ ಮಾಡೋದು. ಚೋಳೆ ಮುಖ ಸೊ ನನಗೆ ಈ ಇದರಲ್ಲಿ ತುಂಬ ಇಷ್ಟ ಆಗಿತ್ತು ಮುದ್ದೆ. ಇಷ್ಟು ಬ್ಯಾಟರಲ್ಲಿ ಸೊ ಎಷ್ಟೆಷ್ಟು ನಾವು ಟ್ರೈ ಮಾಡಿದ್ರು. ಅದರಲ್ಲಿ ಒಂದು ಸ್ಯಾಲಡು ಇದು ತುಂಬ ನೆಕ್ಸ್ಟ್ ಲೆವೆಲ್. ನೂಡಲ್ಸ್ ಚೆನ್ನಾಗಿದೆ. ಸೊ ಆ ಗಾರ್ಲಿಕ್ ಸಾಸ್ ಟೈಮ್ ಬಂದಿದ್ದು. ಸೊ ಮಿಸ್ಸಿಂಗ್ ಅವರೇ ಜಾಸ್ತಿ ಆಗಬೇಕು ಅಂದರೆ ವಾಕಿಂಗ್ ಹೋಗಿದ್ದಾರೆ. ನೋ ವಾಕಿಂಗ್, ನೋ ಐಸ್ ಕ್ರೀಮ್ ಆ್ಯಂಡ್ ನೋ ಸ್ವೀಟ್ಸ್. ಅದಕ್ಕೆ ಆರಾಮಾಗಿ ಖಾರ ತಿಂದು ಆರಾಮಾಗಿ ನಿಂತಿದ್ದೀನಿ. ಸಾಹೇಬ್ರು ಟ್ರೈ ಮಾಡಲಿ. ಅಲ್ವಾ ಚೆನ್ನಾಗಿದೆ. ಇದು ಕೂಡ ಸಕ್ಕತ್ತಾಗಿದೆ. ಇದು ಎಲ್ಲರ ಫೇವ್ರೇಟು ಗುಲಾಬ್ ಜಾಮೂನು. ಸೊ ನೆಕ್ಸ್ಟ್ ಲಾಸ್ಟು ಜಿಲೇಬಿ. ಅಲ್ಟಿಮೇಟ್ ಚೆನ್ನಾಗಿದೆ. ಸ್ವಲ್ಪ ಪೆಪ್ಪರ್ ಜೆ ಟ್ರೈ ಮಾಡು, ಹೊಸ ಟೇಸ್ಟ್. ಐಸ್ ಕ್ರೀಮು ಅಷ್ಟೇ ಮುಗಿಸ್ಕೊಂಡು ಬರ್ತೀನಿ ನಾನು.
ಮುಗಿಸಿದಾಯಿತು. ಸೊ ಮುಗಿಸಿ ಆಚೆ ಬಂದಿದ್ದೀವಿ. ಸೊ ಊಟ ಎಲ್ಲ ಚೆನ್ನಾಗೇ ಇತ್ತು ನನಗೆ. ಸೊ ಒಂದೇ ಒಂದು ನನಗೆ ಅದು ಇಷ್ಟ ಆಗಿರೋದು ಪನ್ನೀರ್ ಮಾತ್ರ. ಆಚೆ ಫುಲ್ಲಾಗಿ ರೋಸ್ಟ್ ಆಗಿದೆ, ಫ್ಲೇವರ್ ಚೆನ್ನಾಗಿದೆ, ಬಟ್ ಒಳಗೆ ಫುಲ್ಲು ಬೆಂದಿರಲಿಲ್ಲ ಅದು ಪನ್ನೀರ್ ಮಾತ್ರ. ಬೇರೆ ಎಲ್ಲ ಚೆನ್ನಾಗಿದೆ, ಫ್ಲೇವರ್ ಅಷ್ಟೇ ಫುಲ್ ಬಸ್ಟಿಂಗ್ ಆಗಿದೆ. ವೀಕ್ ಡೇಸಲ್ಲಿ 299 ಅಂತ ಹೇಳಿದ್ದಾರೆ, ಮತ್ತು ವೀಕೆಂಡಲ್ಲಿ ಮಾತ್ರ 399. ಯಾಕಂದರೆ ವೀಕೆಂಡಲ್ಲಿ ಐಸ್ ಕ್ರೀಮ್, ಪಾನಿಪುರಿ ಎಲ್ಲ ಹೆಚ್ಚಾಗಿ ಸರ್ವ್ ಮಾಡ್ತಾರೆ. ವಡಾಪಾವ್, ಪಾವಜಿ ಎಲ್ಲ ಚೆನ್ನಾಗಿ ಸರ್ವ್ ಮಾಡಿದ್ದಾರೆ. ಮಸಾಲೆ ದೋಸೆ ಇನ್ನೂ ವೆರೈಟಿ ಐಟಮ್ ಇತ್ತು, ಬಟ್ ತಿನ್ನೋಕ್ಕಾಗಿಲ್ಲ ಅಷ್ಟೇ. ಸೊ ನಮಗೆ ತುಂಬ ಹೆವಿ ಆಯಿತು, ಯಾಕಂದರೆ ತುಂಬ ಲಾಂಗ್ ಗ್ಯಾಪ್ ಆಯಿತು ವಿಡಿಯೋ ಮಾಡಿ, ನಮಗೆ ಜಾಸ್ತಿ ಫುಡ್ನ ಇನ್ವಾಲ್ವ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಬಾಯ್.